ಬಟ್ ಅಷ್ಟರೊಳಗೆ ಅಳಿಯ ಏನಕ್ಕೋ ವಿನಾಕಾರಣ ಮುನಿಸ್ಕೊಂಡ್ಬಿಡ್ತಾನೆ. ಒಂದು ವಾರ ಆಗಿರೋದಿಲ್ಲ ಮದುವೆ ಆಗಿ. ಆ ಹುಡುಗನಿಗೆ ಒಂಥರ ಸಂಶಯ ಪ್ರವೃತ್ತಿ. ಅವನಿಗೇನಂತಂದರೆ ಆ ಹುಡುಗಿ ತನ್ನ ಸೋದರ ಮಾವನ ಜೊತೆ ಸ್ವಲ್ಪ ಸಲಿಗೆಯಾಗಿ ಮಾತಾಡ್ತಾ ಇದ್ದಾರೆ ಅಂದಾಗ ಇವನೊಂಥರ ಅಪ್ಸೆಟ್ ಆಗಿಬಿಡ್ತಾನೆ. ಕೈನ ಕುಯ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ದ. ಈಗ ಡಿ ಜೆ ಆಸ್ಪತ್ರೆಯಲ್ಲಿ, ಬೆಂಗಳೂರು ಡಿ ಜೆ ಆಸ್ಪತ್ರೆ ಇದೆಯಲ್ಲ, ಅದರಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತೇಳಿ. ಅಯ್ಯೋ ಇವ್ರಿಗೆ ಗಾಬರಿಯಾಗ್ಬಿಡ್ತು. ಇವನು ಇರಲಿಕ್ಕಿಲ್ಲ, ದರ್ಶನ್ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಅವನು ಅಲ್ಲಿದ್ದಿರ್ಬೋದು, ಆದರೆ ಕೊಲೆ ನಡೆದಾಗ ಅವನಿರಲಿಲ್ಲ, ಕೊಲೆ ಮಾಡು ಅಂತ ಏನು ಹೇಳೋಗಿರಲಿಲ್ಲ ಅನ್ನೋಂಥ ರೀತಿಯಲ್ಲಿ ಅವ್ರ ವಾದ ಸರಣಿನ ತಂದರೆ ಮೇ ಬಿ ಬಿಡುಗಡೆ ಆಗ್ಬೋದು. ಎಲ್ಲ ಒಂಥರ ಬಂದರೆ ಗ್ರಾಚಾರಗಳು ಬಂದುಬಿಟ್ರೆ ಹಾಕಿ ಹಾಕ್ಬಿಡುತ್ತೆ ಅನ್ನೋದಕ್ಕೆ ಅದೊಂದು ಕ್ಲಾಸಿಕ್ ಎಕ್ಸಾಂಪಲ್. ಇವ್ರಿಗೆ ಪೊಲೀಸ್ ಅಧಿಕಾರಿಯಾಗಿದ್ದು ಕೂಡ ಇದನ್ನು ಅಪರಾಧ ಮಾಡಿರೋದ್ರಿಂದ ಅವ್ರಿಗೆ ಸಾಯುವವರೆಗೆ ಜೀವಾವಧಿ ಶಿಕ್ಷೆ. ಬೇರೆಯವ್ರಿಗೆಲ್ಲ 14 ವರ್ಷ, ಕೆಲವ್ರಿಗೆ 7 ವರ್ಷ ಈ ಥರ ಎಲ್ಲ ಮಾಡಿದ್ರು. ಇವ್ರಿಗೆ ಮಾತ್ರ ಸಾಯುವ ತನಕ ನಮ್ಗೆ ಅವಳನ್ನು ಒಬ್ಳಂದೇ ಬಿಡೋಕ್ಕೆ ಹೆದರಿಕೆ. ಮನೆಯಲ್ಲಿ ಹೋಗಿದ ತಕ್ಷಣ ಬಾಗ್ಲಾಕೊಂಡ್ಬಿಡೋದು, ಚಿಲ್ಕಾಕೊಂಡು ಕೂತ್ಕೊಂಡ್ಬಿಡೋದು, ನಮ್ಗೆ ಏನಾಗುತ್ತೋ ಅನ್ನೋ ಭಯ ಇದೆ ಅಂಥೇಳಿ. ಅಲ್ಲೇ ಅವ್ರ ಮನೆಯಿಂದ ಒಂದು 2 ಫರ್ಲಾಂಗ್ ದೂರದಲ್ಲಿ ರೈಲ್ವೆ ಟ್ರ್ಯಾಕಿಗೆ ಒಬ್ಬ ಸಿಗಾಕೊಂಡು ಸತ್ತಿರ್ತಾರೆ. ಮೊದಲೇ ಇವರು ಪೊಲೀಸ್ ಆಫೀಸರಲ್ಲ, ಏನಪ್ಪ ಇದು ಈಗಿನ್ನು ಆತ್ಮಹತ್ಯೆಗೆ ಅಂತಲೇ ಟ್ರೈ ಮಾಡಿದ್ದವನು ಮತ್ತೇನಾರು ಮಾಡ್ಕೊಂಬಿಟ್ಟಿದ್ರೆ ಆ ಭಯ ಹತ್ಕೊಂಡು ಅವರು ಅಲ್ಲಿ ಹೋಗಿ ನೋಡ್ತಾರೆ. ಅವರ ಊಹೆ ನಿಜ ಆಗಿಬಿಟ್ಟಿರುತ್ತೆ. ಅವ್ರ ಮನೆಯದೇ ಬೆಡ್ಶೀಟು, ಅದರೊಳಗಡೆ ಎಲ್ಲ ನಜ್ಜುಗುಜ್ಜಾಗಿರೋಂಥ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ. ನೋಡ್ತಾರೆ, ಎಲ್ಲ ಪೂರ್ತಿ ಜರಾಜೀರ್ಣ ಆಗಿ ಎಲ್ಲ ಕೈಮ ಆಗೋಗ್ಬಿಟ್ಟಿರುತ್ತೆ. ಹೀಗಾಗಿ ಮನೆಯಲ್ಲೇ ಇದ್ಕೊಂಡು ಯಾರೋ ಮಾಡಿದ ತಪ್ಪಿಗೆ ಯಾರೋ ಅನುಭವಿಸೋದು ಅಂತಾರಲ್ಲ, ಇಡೀ ಸಂಸಾರ ಎಲ್ಲ ಇದಾಗೋಗ್ಬಿಡ್ತು, ಅಯೋಮಯ ಆಗೋಗ್ಬಿಡ್ತು ನಮ್ಮ ಪೊಲೀಸ್ ಅಧಿಕಾರಿಯ ಇದು. ಸರ್, ನೀವು ಹಿಂದಿನ ಎಪಿಸೋಡಲ್ಲಿ ದರ್ಶನ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದರೆ, ಒಬ್ಬರು ಕೊಲೆನೇ ಮಾಡಿರಲ್ಲ, ಆದರೆ ಅವ್ರ ಅಪರಾಧಿಯಾಗಿ ಸಿಕ್ಕಾಕೊಂಡ್ರು, ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿ ಅಂತ ಹೇಳಿದ್ರು. ಹೇಗೆ ಸರ್? ನೋಡಿ, ಕೆಲವು ಸಾರಿ ಯಾರನ್ನ ಅತ್ಯಂತ ಬಲಿಷ್ಠ ವ್ಯಕ್ತಿ ಅಂತ ಅಂದ್ಕೊಳ್ತೀವಿ. ಒಬ್ಬ ವ್ಯಕ್ತಿ ಎಷ್ಟೇ ಬಲಿಷ್ಠ ಆಗಿರಲಿ, ಆಮೇಲೆ ಅವನು ಎಷ್ಟೇ ನಾಲೆಜ್ ಇದಿರಲಿ, ಒಂದು ವಿಷಮಯ ಸಂಕಟ ಸಮಯದಲ್ಲಿ ಸಿಗಾಕೊಂಡ್ಬಿಟ್ರೆ ಅವನು ತುಂಬ ಹೆಲ್ಪ್ಲೆಸ್ ಆಗ್ತಾನೆ. ದರ್ಶನ್ ವಿಚಾರನೂ ಅಷ್ಟೇ, DCP ಸೋಮಶೇಖರ್ದು ಅಷ್ಟೇ. ಹಾಗೆಯೇ ಇದರಲ್ಲಿ ರಾಜ ವಿಕ್ರಮನ ಕಥೆಯಲ್ಲಿ ಬರುತ್ತಲ್ಲ, ಅವ್ನ ಕೈಕಾಲೆಲ್ಲ ಕತ್ತರಿಸಾಕಿರುತ್ತೆ. ಪಟದಲ್ಲಿದ್ದಂಥ ಹಂಸ ಇದನ್ನು ಮುತ್ತಿನ ಹಾರನ್ನು ತಿಂದುಬಿಡ್ತು ಅಂತ ಶನಿಕಾಟ ಅನ್ನೋದಕ್ಕೆ ಅದಕ್ಕೆ ಉದಾಹರಣೆ ಹೇಳ್ತಾರೆ. ಹಾಗೆ ಗ್ರಹಚಾರ ಕೆಟ್ಬಿಟ್ರೆ ಯಾವನ್ ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು. ಸರ್ಕಮ್ಸ್ಟೆನ್ಸಸ್ ಅಷ್ಟು ಇದಾಗಿರುತ್ತೆ. ಆ ಥರದ್ದೊಂದು ಘಟನೆ ನನಗೆ ಗೊತ್ತಿರುವಂಥ ಒಬ್ಬ ಪೊಲೀಸ್ ಅಧಿಕಾರಿ ಅವ್ರ ಜೀವನದಲ್ಲಿ ಆಗೋಯ್ತು. ಬ್ರೀಫಾಗಿ ಹೇಳಬೇಕು ಅಂತಂದರೆ, ಅವರು ಮಗಳ ಮದುವೆನ ತುಂಬ ಅದ್ಧೂರಿಯಾಗಿ ಮಾಡಿದ್ರು, ಮದುವೆ ಮಾಡಿಕೊಟ್ರು. ಆಮೇಲೆ ಅಳಿಯನೂ ಕೂಡ ಡಾಕ್ಟ್ರಾಗಿರ್ತಾನೆ, ಆಯುರ್ವೇದಿಕ್ ಡಾಕ್ಟರ್ ಅಂತ ಎಲ್ಲ ಮಾಡ್ತಾರೆ. ಬಟ್ ಅಷ್ಟರೊಳಗೆ ಅಳಿಯ ಏನಕ್ಕೋ ವಿನಾಕಾರಣ ಮುನಿಸ್ಕೊಂಡ್ಬಿಡ್ತಾನೆ. ಒಂದು ವಾರ ಆಗಿರೋದಿಲ್ಲ ಮದುವೆ ಆಗಿ. ಯಾಕೆ ಏನು ಅಂತಲೂ ಗೊತ್ತಿಲ್ಲ. ಹೇಳ್ದೆ ಕೇಳಿದೆ ಮನೆಯಿಂದ ಹೊರಟೋಗ್ಬಿಡ್ತಾನೆ. ಆ್ಯಕ್ಚುಲಿ ಮೈಸೂರಿನಲ್ಲಿ ಇದ್ದಿದ್ದು, ಆತ ಬೆಂಗಳೂರಿಗೆ ಹೊರಟೋಗ್ಬಿಡ್ತಾನೆ. ಯಾಕೆ ಹೋದರು ಹಳೆಮಯ್ಯ ಅಂತ ಹೇಳಿದಾಗ, ಯಾಕೆ ಏನು ಅಂತಂದರೆ, ಯಾಕೆ ಆಚೆ ಹೋಗಿದ್ದಾನೆ ಗೊತ್ತಿಲ್ಲ ಅಂತಾರೆ ಮನೆಯವರು. ಆಮೇಲೆ ಗೊತ್ತಾಗುತ್ತೆ ಅವನು ಕೈನ ಕುಯ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ದ. ಈಗ ಡಿ ಜೆ ಆಸ್ಪತ್ರೆಯಲ್ಲಿ, ಬೆಂಗಳೂರು ಡಿ ಜೆ ಆಸ್ಪತ್ರೆ ಇದೆಯಲ್ಲ, ಅದರಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತೇಳಿ. ಅಯ್ಯೋ ಇವ್ರಿಗೆ ಗಾಬರಿಯಾಗ್ಬಿಡ್ತು. ಅವರ ಮಿಸ್ಸಸ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬಂದ ಒಂದು 4-5 ದಿನ ಹಳೆಮಯ್ಯ ಅಂತ ಇದ್ದ ಅಷ್ಟೇ ಮನೇಲಿ. ನೋಡಿದ್ರೆ ಈ ರೀತಿಯಾಗಿ ಹೋಗ್ಬಿಡ್ತು. ಕೊನೆಗೆ ಇವರೆಲ್ಲ ಅಷ್ಟೊತ್ತಿಗಾಗಲೇ ಅವನು ಇಲ್ಲೆಲ್ಲ ಕಿರಿಕಿರಿ ಮಾಡ್ತಾ ಇದ್ದ ಅನ್ನೋದು ಆಗಿರುತ್ತೆ. ಮನೆಯಲ್ಲಿ ಯಾಕೋ ಸರಿಯಾಗಿ ನಡ್ಕೊಳ್ತಾ ಇರಲ್ಲ. ಮದುವೆಯಾದ ಹುಡುಗಿ ಜೊತೆನೂ ಸರಿಯಾಗಿ ಇಲ್ಲ, ಅವನು ಏನೋ ಒಂಥರ ಈ ಸಿಂಡು ಅಂತಾರಲ್ಲ, ಸಿಂಡಾಡ್ತಾ ಇದ್ದಂತೆ. ಆಮೇಲೆ ಇವ್ರೇನು ಮಾಡ್ತಾರೆ, ವಿಚಾರಿಸೋಣ ಅಂಥೇಳಿ ಒಂದು 4-5 ಜನನ ಕರ್ಕೊಂಡು ಒಂದು ಟೆಂಪೋ ಮಾಡ್ಕೊಂಡು ಬ್ಯಾಂಗ್ಳೂರಿಗೆ ಹೋಗ್ತಾರೆ. ಡಿ ಜೆ ಆಸ್ಪತ್ರೆಗೆ ಹೋಗ್ತಾರೆ. ಆಗೇನು ಅಳಿಯ ಗಲಾಟೆನೂ ಮಾಡೋಕ್ಕಾಗಲ್ಲ. ಯಾಕಯ್ಯ ಹಿಂಗೆ ಮಾಡಿದೆ, ಏನು ಮಾಡಿದ್ದೀವಿ ಅಂತ ಹೇಳಿ ನೀನು ಕುಯ್ಕೊಂಡೆ, ಈಗ ನನ್ನ ಮೇಲೆ ಕೆಟ್ಟ ಹೆಸರು ಬರುತ್ತೆ ಅಂತ ಕೇಳೋಕ್ಕೂ ಆಗದೆ ಇರೋ ಪರಿಸ್ಥಿತಿ. ನನಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಹೇಳ್ತಾ ಇರೋದು. ಅವ್ರಿಗೆ ಅಷ್ಟು ಕಷ್ಟ ಆಗಿಬಿಡುತ್ತೆ. ಕೊನೆಗೆ ಅಲ್ಲಪ್ಪ ನೀವು ಯಾಕೆ ಇದು ಮಾಡಿದ್ರಿ, ಬನ್ನಿ ಮಾತಾಡೋಣಂತೆ, ಹೋಗೋಣ ಮೈಸೂರಿಗೆ ಅಂತ. ಹಾಗಂತಾರೆ ಡ್ಯೂಟಿ ಡಾಕ್ಟ್ರು ಅವ್ನು ಬರೋಕ್ಕೆ ಒಪ್ಪಲ್ಲ ಆ ಹುಡುಗ. ಆವಾಗ ಅವ್ರಿಗೆ ಹೇಳಿಬಿಟ್ಟು, ಇಲ್ಲ ಸರ್ ಮನೆಯದು ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ, ನಾನು ಅದೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ಕೊಳ್ತೀವಿ, ಕರ್ಕೊಂಡು ಹೋಗ್ತೀವಿ ಅಂತ. ನೋ ಅಡ್ವೈಸ್ ಅಗೇನ್ಸ್ಟ್ ದ ಅಡ್ವೈಸ್ ಆಫ್ ದ ಡಾಕ್ಟರ್
ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗೋದಾದ್ರೆ ನಾವು ಅದೇ ರೀತಿ ಬರಿತೀವಿ. ಅಯ್ಯೋ ಖಂಡಿತ ಬರೀರಿ, ನಾವು ಕರ್ಕೊಂಡು ಹೋಗಿ ಅದೇನಿದೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾಕೆಂದರೆ ಇವನಿಗೆ ಬೆಳಗಿನ ಜಾವ ಕುಯ್ಕೊಂಡಿರ್ತಾನೆ, ಇವ್ರು ಹೋಗೋದು ಸಾಯಂಕಾಲ ಹೋಗ್ತಾರೆ. ಹೋಗಿ ಅಷ್ಟೊತ್ತಿಗಾಗಲೇ ಅದೆಲ್ಲ ಹುಷಾರಾಗಿರುತ್ತೆ, ಬ್ಲೀಡಿಂಗ್ ಇರೋಲ್ಲ, ಏನಿರಲ್ಲ. ಸೊ ಕರ್ಕೊಂಬಂದುಬಿಡ್ತಾರೆ. ಬಂದಾಗ ವ್ಯಾನಲ್ಲಿ ಬರಬೇಕಾದ್ರೆ ಎಲ್ಲ ಯಾಕಪ್ಪ ಹೇಗೆ ಮಾಡ್ಕೊಂಡೆ ಹಾಗೆ ಹೇಗೆ ಅಂತ ಅವ್ರಿಗೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಏನು ರೀಸನ್? ಆ ಹುಡುಗನಿಗೆ ಒಂಥರ ಸಂಶಯ ಪ್ರವೃತ್ತಿ. ಅವನಿಗೇನಂತಂದರೆ ಆ ಹುಡುಗಿ ತನ್ನ ಸೋದರ ಮಾವನ ಜೊತೆ ಸ್ವಲ್ಪ ಸಲಿಗೆಯಾಗಿ ಮಾತಾಡ್ತಾ ಇದ್ದಾರೆ ಅಂದಾಗ ಇವನೊಂಥರ ಅಪ್ಸೆಟ್ ಆಗಿಬಿಡ್ತಾನೆ. ಏನೋ ಬೇರೆ ಥರ ವಿಪರೀತವಾಗಿ ಕಲ್ಪಿಸ್ಕೊಬಿಡ್ತಾನೆ. ಅಲ್ಲಪ್ಪ ಅವ್ರು ಚಿಕ್ಕ ಹುಡುಗರಿಂದ ಬೆಳೆದಿರೋ ಅಂಥವ್ರು, ಅವನು ಬೇರೆ ಮದುವೆ ಆಗಿದೆ, ಏನೋ ಮದುವೆ ಟೈಮ್ ಅಂತ ಹೇಳಿ ಒಂಥರ ತಮಾಷೆಯಾಗಿ ಏನೋ ಮಾತಾಡ್ತಾರೆ, ಕೈ ಹಿಡ್ಕೊಂಡಿಗೆ ಅನ್ಬೋದು, ಜಡೆ ಹಿಡ್ದು ಹೇಳ್ಬೋದು. ಅವೆಲ್ಲ ನೀವು ಮಿಸ್ಟೇಕ್ ಮಾಡ್ಕೋಬಾರ್ದು ಅಂತ ಎಲ್ಲರೂ ಅಡ್ವೈಸ್ ಮಾಡಿಕೊಂಡು ಬನ್ನಿ ನೀವು ಅವೆಲ್ಲ ಅಷ್ಟೆಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳಿ ಕರ್ಕೊಂಬರ್ತಾರೆ. ಮನೆಗೆ ಬಂದಾದಮೇಲೆ ಎಲ್ಲ ಊಟ ಎಲ್ಲ ಮಾಡಿದ್ಮೇಲೆ ಮಲ್ಕೊಳ್ಳಿ ಅಂದಾಗ ಇಲ್ಲ ನಾನು ಸಪ್ರೇಟಾಗಿ ಮಲ್ಕೊಳ್ತೀನಿ ಅಂತೇನೆ. ಆಯಿತು ಮಲ್ಕೊಳ್ಳಿ ಅಂತ ಮುಂದ್ಗಡೆ ರೂಮಲ್ಲಿ ಅವನಿಗೆ ಅಕಾಮಿಡೇಷನ್ ಎಲ್ಲ ಮಾಡಿ ಎಲ್ಲ ಮಲ್ಕೊಳ್ತಾರೆ. ಬೆಳಗ್ಗೆ ನೋಡಿದ್ರೆ ಆಸಾಮಿ ಪತ್ತೆನೇ ಇಲ್ಲ. ಅರೆ ಎಲ್ಲೋದಪ್ಪ ಇವನು ಅಂತ ಹೇಳಿ ಎಲ್ಲ ಹುಡುಕ್ತಾರೆ. ಆ ದಿನಗಳಲ್ಲಿ ಇದಿರಲಿಲ್ಲ, ಮೊಬೈಲ್ ಫೋನ್ ಎಲ್ಲ ಇರಲಿಲ್ಲ. ಎಲ್ಲೋದಪ್ಪ ಅಂತೇಳಿ ಏನೋ ವಾಕಿಂಗ್ ಹೋಗಿರ್ಬೋದು ಅಂತೇಳಿ ಹುಟ್ಟು ಬಟ್ಟೆನಲ್ಲೇ ಹೋಗಿದ್ದಾನೆ. ವಾಕಿಂಗ್ ಅವನು ತಂದಿರ್ತಾರಲ್ಲ, ಅಲ್ಲಿ ಅವನೇನು ಇದೆಲ್ಲ ಟ್ರ್ಯಾಕ್ ಸೂಟ್ ಏನು ತಂದಿರೋದಿಲ್ಲ. ಇದೇನು ಹಾಗೆ ಹೋಗ್ಬಿಟ್ಲ, ಪಂಚೆ ಹಾಕೊಂಡೆ ಹೋಗ್ಬಿಟ್ಲ ಅಂತ ಅಂದ್ಕೊಂಡು ಎಲ್ಲಿ ಹೋದ ಅಂತ ಅಷ್ಟೇ ಅಂದ್ಕೊಂಡಿರ್ತಾರೆ. ಆಮೇಲೆ ಏನಾಗುತ್ತೆ, ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಒಬ್ಬ ಯಾರೋ ಟ್ರೈನಿಗೆ ಸಿಗಾಕೊಂಡು ಸತ್ತೋಗಿದ್ದಾನೆ ಅಂತ. ಇಲ್ಲಿ ಅಲ್ಲೇ ಅವ್ರ ಮನೆಯಿಂದ ಒಂದು 2 ಫರ್ಲಾಂಗ್ ದೂರದಲ್ಲಿ ರೈಲ್ವೆ ಟ್ರ್ಯಾಕಿಗೆ ಒಬ್ಬ ಸಿಗಾಕೊಂಡು ಸತ್ತಿರ್ತಾನೆ. ಮೊದಲೇ ಇವರು ಪೊಲೀಸ್ ಆಫೀಸರಲ್ಲ, ಏನಪ್ಪ ಇದು ಈಗಿನ ಆತ್ಮಹತ್ಯೆಗೆ ಅಂತಲೇ ಟ್ರೈ ಮಾಡಿದ್ದವನು ಮತ್ತೇನಾರು ಮಾಡ್ಕೊಂಬಿಟ್ಟಿದ್ರೆ ಆ ಭಯ ಹತ್ಕೊಂಡು ಅವರು ಅಲ್ಲಿ ಹೋಗಿ ನೋಡ್ತಾರೆ. ಅವರ ಊಹೆ ನಿಜ ಆಗಿಬಿಟ್ಟಿರುತ್ತೆ. ಅವ್ರ ಮನೆಯದೇ ಬೆಡ್ಶೀಟು, ಅದ್ರ ಒಳಗಡೆ ಎಲ್ಲ ನಜ್ಜುಗುಜ್ಜಾಗಿರೋಂಥ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ. ನೋಡ್ತಾರೆ, ಎಲ್ಲ ಪೂರ್ತಿ ಜರಾಜೀರ್ಣ ಆಗಿ ಎಲ್ಲ ಕೈಮಾಗಿ ಹೋಗ್ಬಿಟ್ಟಿರುತ್ತೆ. ತುಂಬ ಏನಾಗಿರ್ಬೇಕು ನೋಡಿ. ಇಲ್ಲಿ ಅಷ್ಟೆಲ್ಲ ಆ ಕಾಲದಲ್ಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ರು, ಅದ್ಧೂರಿಯಾಗಿ ಮಾಡಿದರು. ಅಂಥದ್ರಲ್ಲಿ ಹೀಗಾಗೋಯ್ತಲ್ಲ ಅಂತೇಳಿ ಒಬ್ಬ ಆತ ತಂದೆನೂ ಹೌದು, ಮಾವನೂ ಹೌದು. ಯಾವ ಥರದ ದುಃಖ ಆಗಿರ್ಬೇಕು ಅವ್ರಿಗೆ. ಆ ಕೇಸ್ ಅಂದರೆ ಅವ್ರ ಸರೌಂಡಿಂಗಲ್ಲೇ ಬರ್ತಾ ಇತ್ತಾ ಪೊಲೀಸ್ ಸ್ಟೇಷನ್ನು? ಇಲ್ಲ, ಅವರು ಬೇರೆ ಇದರಲ್ಲಿದ್ದರು, ವಿಭಾಗದಲ್ಲಿದ್ದರು. ಸರಿ, ಅವಾಗ ರೈಲ್ವೆ ಪೊಲೀಸಿಗೆ ಬರುತ್ತದು. ಸರ್ ರೈಲ್ವೆ ಪೊಲೀಸ್ನವರೆಲ್ಲ ತನಿಖೆಗೆ ಅಂತ ಶುರು ಮಾಡಿದ್ರು. ಅವ್ರ ತಂದೆ ತಾಯಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ಎಷ್ಟೇ ನ್ಯಾಯ ಇರಲಿ, ಯಾವಾಗ ಹೆಣ ಅಂತ ಕಾಣಿಸುತ್ತೋ ಇದಕ್ಕಿದ್ದಾಗೆ ಮನುಷ್ಯರು ಚೇಂಜ್ ಆಗಿಬಿಡ್ತಾರೆ. ಖಂಡಿತ. ಈಗ ನಾನು ಏನೂ ಮಾತಾಡಲ್ಲ, ಅವನು ಹೆಣಾಗಿ ಏನಾದ್ರು ಬಿದ್ದಿದ್ದಾನೆ, ನನ್ನ ಮಗನೋ ಅಥವಾ ನನ್ನ ಇನ್ನೊಬ್ಬ ಸಂಬಂಧಿನೋ ಅಂದರೆ ಸತ್ತಿದ ತಕ್ಷಣ ನನ್ನ ಜಾತಿ ನೆನಪಾಗುತ್ತೆ. ಜಾತಿ ಆಧಾರದ ಮೇಲೆ ನಾನು ಮಾಡೋಕ್ಕೆ ಹೋಗ್ತೀನಿ. ಇಲ್ಲ ಅಂತಂದರೆ ಎದುರುಗಡೆ ಅವ್ರ ಮೇಲೆ ಆಪಾದನೆ ಹಾಕೋದಕ್ಕೆ ಹೊರಟ್ಬಿಡ್ತೀವಿ. ಅವ್ರೇನು ಮಾಡಿದ್ರು, ಅವರು ಡಾಕ್ಟ್ರು ಹೇಳಿದರು, ಆದರೂ ಕೂಡ ಇವರು ಬಲವಂತವಾಗಿ ಅವನನ್ನು ದಬ್ಬಾಳಿಕೆಯಿಂದ ಕರ್ಕೊಂಡೋಗಿ ರಾತ್ರಿಯೆಲ್ಲ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಸತ್ತಿರೋ ಹೆಣನ ತಂದು ಇದಕ್ಕೆ ರೈಲ್ವೆ ಟ್ರ್ಯಾಕಿಗೆ ಎಸ್ತಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂತಲೇ ಕಂಪ್ಲೇಂಟ್ ಕೊಟ್ಟರು. ದುರದೃಷ್ಟ ಹೇಗೆ ಅಂತಂದರೆ ಯಾವುದರಿಂದ ಸಾಯಿಸಿದ್ದಾರೆ ಅನ್ನೋದು ಇಲ್ಲವೇ ಇಲ್ಲ ಅಲ್ಲಿ. ಫುಲ್ಲು ಮಾಡಿ ಎಲ್ಲ ಪೂರ್ತಿ ನಜ್ಜುಗುಜ್ಜಾಗ್ಬಿಟ್ಟಿದೆ. ಈಗ ಹೊಟ್ಟೆಲ್ಲಿ ಸತ್ತಿದ್ದಾನೆ, ಅವನೇ ಬಿದ್ದನ, ಅವನೇ ಸಿಗಾಕಣ್ಣ, ಅಥವಾ ಯಾರಾದರೂ ತಳ್ಳಿದ್ರ, ಅಥವಾ ಡೆಡ್ ಬಾಡಿ ಅಂತಂದು ಯಾರು ಎಸ್ತಿದ್ರ ಮೊದಲೇ ಯಾರಿಗೂ ಗೊತ್ತಿಲ್ಲ ಅದು. ಯಾಕೆಂದರೆ ಬೆಳಗಿನ ಜಾವ ಬರೋಂಥ ಟ್ರೈನ್ ಅದನ್ನು ಎಲ್ಲ ಹೊಡ್ಕೊಂಡೋಗಿರುತ್ತೆ. ಸೊ ಅವಾಗೇನಾಯಿತು, ಕೊಲೆ ಕೇಸು ಅಂತ ಆಗೋಯ್ತು. ಎಲ್ಲದಕ್ಕಿಂತ ಮುಖ್ಯವಾದ ಎವಿಡೆನ್ಸ್ ಯಾವುದಾಯಿತು ಅಂದರೆ, ಅವರು ಡಿಸ್ಚಾರ್ಜ್ ಮಾಡಿ ಬೆಂಗಳೂರಿನ DG ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿದ್ರಲ್ಲ, ವೈದ್ಯರ ಸಲಹೆಗೆ ವಿರುದ್ಧವಾಗಿ ಅವನನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡೋಗಿರೋದು. ಯಾಕೆ ಮಾಡ್ಕೊಂಡೋದ್ರು? ಕೊಲೆ ಮಾಡುವ ಉದ್ದೇಶದಿಂದನೇ ಕರ್ಕೊಂಡೋಗಿದ್ದು, ಇಲ್ಲ ಅಂದರೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಇದ್ರ ಜೊತೆಗೆ ಇನ್ನೂ 5 ಜನ ನಿರಪರಾಧಿಗಳು ಸಿಗಾಕೊಂಡ್ಬಿಟ್ರು. ಯಾರ್ಯಾರು ವ್ಯಾನಲ್ಲಿ ಬಂದಿದ್ರೋ ಅವರೆಲ್ಲರಿಗೂ ಅದೇ ಉದ್ದೇಶ ಇತ್ತು. ಇವರೆಲ್ಲ ಸೇರ್ಕೊಂಡು ಕೊಲೆ ಮಾಡಿದ್ರು ಅಂತ. ಪಾಪ ಅವ್ರಿಗೆ ತುಂಬ ತಲೆನೋವಾಗ್ಬಿಟ್ಟಿದೆ. ತಲೆನೋವು ಎಲ್ಲರಿಗೂ ಶಿಕ್ಷೆ ಆಯ್ತಲ್ಲ. ಹೌದೌದು. ಆಮೇಲೆ ಇವ್ರಿಗೆ ಪೊಲೀಸ್ ಅಧಿಕಾರಿಯಾಗಿದ್ದು ಕೂಡ ಇದನ್ನು ಅಪರಾಧ ಮಾಡಿರೋದ್ರಿಂದ ಅವ್ರಿಗೆ ಸಾಯುವವರೆಗೆ ಜೀವಾವಧಿ ಶಿಕ್ಷೆ. ಬೇರೆಯವ್ರಿಗೆಲ್ಲ 14 ವರ್ಷ, ಕೆಲವ್ರಿಗೆ 7 ವರ್ಷ ಈ ಥರ ಎಲ್ಲ ಮಾಡಿದ್ರು. ಇವ್ರಿಗೆ ಮಾತ್ರ ಸಾಯುವ ತನಕ ಜೀವಾವಧಿ. ಅವ್ರಿಗೆ ಇಂಟೆನ್ಷನಲಿ ಕೊಲೆ ಮಾಡಿದ್ದಾರೆ ಅಂತ ಇದೊಂದು ಹೌದು. ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್, ಸಾಂದರ್ಭಿಕ ಸಾಕ್ಷಿಗಳು ಅದನ್ನೇ ಹೇಳ್ತಾ ಇದೆ. ಮದುವೆ ಮಾಡಿಕೊಟ್ಟು ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ
ಇವರು ಅಲ್ಲೆಲ್ಲ ತುಂಬ ಅವನನ್ನು ಮಾನಹೀನವಾಗಿ ಮಾತಾಡಿಸಿದ್ರು ಮನೆಯಲ್ಲಿ. ಹೀಗಾಗಿ ಅವನು ಬೇಸತ್ತು ಒಬ್ಬ ಡಾಕ್ಟರು ಇಲ್ಲಿಗೆ ಬೆಂಗಳೂರಿಗೆ ಬಂದು ಆತ್ಮಹತ್ಯೆಗೆ ಟ್ರೈ ಮಾಡಿರ್ತಾನೆ. ಆಮೇಲೆ ಅವರು ಅಲ್ಲಿಗೂ ಬಿಡೋದಿಲ್ಲ, ಅವನ್ನ ಬಲವಂತವಾಗಿ ಪೊಲೀಸ್ ದಬ್ಬಾಳಿಕೆಯಿಂದ ವಾಪಸ್ ಕರ್ಕೊಂಡು ಹೋದರು. ಅಲ್ಲಿ ಕರ್ಕೊಂಡೋಗಿ ಮನೆಯಲ್ಲಿ ಎಲ್ಲ ಸೇರಿ ಕಗ್ಗೊಲೆ ಮಾಡಿದ್ದಾರೆ. ಆ ಹೆಣನ ತಂದು ಹಾಕಿದ್ದಾರೆ. ಡಾಕ್ಟ್ರು ಅದಕ್ಕೆ ಒಪಿನಿಯನ್ ಕೊಡೋಕ್ಕಾಗಲ್ಲ. ಅದು ನಾ ಹೇಳ್ತಾ ಇರೋದು 90s ನಡೆದಂಥ ಘಟನೆ ಇದು. ಡಾಕ್ಟ್ರ್ ಒಪಿನಿಯನ್ನು ಇದು ಹೀಗೇ ನಡೆದಿದೆ ಅಂತ ಹೇಳೋಷ್ಟು FSL ಇದೆಲ್ಲ ಇರಲಿಲ್ಲ ಆವಾಗ, ತಂತ್ರಜ್ಞಾನ ಇರಲಿಲ್ಲ. ಒಟ್ಟಿನಲ್ಲಿ ನಜ್ಜುಗುಜ್ಜಾದ ಒಂದು ಡೆಡ್ ಬಾಡಿ, ಅದರೊಳಗಡೆ ಬಟ್ಟೆ ಒಳಗಡೆ ಮುದುರಿರುತ್ತೆ. ಆ ಬಟ್ಟೆ ಬೆಡ್ಶೀಟ್ ಯಾರ್ದು ಅಂದರೆ ಇವ್ರ ಮನೆ ಇದೆ. ಇನ್ನೇನಪ್ಪ ಬೇಕು ನಿಮಗೆ ಸಾಕ್ಷಿ? ಸೊ ಅದಕ್ಕೆ ವಿರುದ್ಧವಾಗಿ ಹೇಳೋಕ್ಕಾಗಲೇ ಇಲ್ಲ. ಹಿ ವಾಸ್ ಇನ್ ಜೈಲ್. ಆಮೇಲೆ ಅವರೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿ ಹೀಗಾಗಿರಲು ಸಾಧ್ಯ ಇಲ್ಲ ಅನ್ನೋದನ್ನು ಏನೇನೋ ಮಾಡಿ ಕೊನೆಗೆ ಅವ್ರಿಗೆ 15 ವರ್ಷ ಏನೋ ಜೈಲಾಗಿಬಿಟ್ಟಿರುತ್ತೆ. ಆಲ್ಮೋಸ್ಟು ಒಂದು ಮರ್ಡರ್ ಕೇಸಲ್ಲಿ ಎಷ್ಟು ಶಿಕ್ಷೆ ಅನುಭವಿಸ್ಬೇಕೋ ಅಷ್ಟು ಅನುಭವಿಸಾಗಿದೆ. ಮತ್ತು ಅವರು ಜೈಲಿನ ಇದ್ದ ಅವಧಿಯಲ್ಲಿ ಯಾವುದೇ ರೀತಿಯಾದಂಥ ವ್ಯತಿರಿಕ್ತ ವರದಿಗಳಿರೋದಿಲ್ಲ. ತುಂಬ ಡೀಸೆಂಟಾಗಿ ಇದಾಗಿದ್ದರು. ಅವರಲ್ಲಿ ಪರಿವರ್ತನೆ ಆಗಿದೆ, ಇವ್ರನ್ನ ಬಿಡುಗಡೆ ಮಾಡ್ಬೋದು ಅಂತ ಹೇಳಿ ಕೊನೆಗೆ ಬಿಡುಗಡೆ ಆಯಿತು. ಯಾವಾಗ ಅವ್ರು ಇನ್ನೇನು ಎಲ್ಲ ವಯಸ್ಸಾಗಿ ಹೋಗಿ ಮುಗಿಯೋ ಟೈಮಲ್ಲಿ ಬಂತದು. ನಾವೇ ನೋಡ್ತೀವಿ. ಅದಕ್ಕೆ ನಮ್ಮ ಬೇಸಿಕ್ ಕಾನೂನಿನ ಒಂದು ಮೂಲ ಪ್ರಿನ್ಸಿಪಲ್ ಯಾವುದು ಅಂತಂದರೆ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಯಾಕಂದ್ರೆ ನಾನು ಆಮೇಲೆ ಅವ್ರನ್ನ ನನಗೆ ಸ್ನೇಹಿತರು ಆಗಿದ್ದರಿಂದ ಜೈಲಿನಲ್ಲಿ ಸುಮಾರು ಸರಿ ಹೋಗಿ ಮೀಟ್ ಮಾಡಿದ್ದೆ ನಾನು. ಅಲ್ಲಿ ಕೊಡ್ತಾರ ಊಟದ ಬಗ್ಗೆ ಅವ್ರು ಅದೇನಿಲ್ಲ, ಆಯಿತು ನಮ್ಮ ಗ್ರಾಚಾರನೇ ಹೀಗಿರ್ಬೇಕಾದ್ರೆ ದೇವರು ಏನೂ ನನಗೆ ಸಹಾಯ ಮಾಡೋಕ್ಕಾಗಲ್ಲ, ಸರಿ ಇರೋದನ್ನು ಅನುಭವಿಸ್ತೀನಣ್ಣ ಅಂತ ಹೇಳಿ ಪಾಪ ತುಂಬ ಹಣ್ಣಾಗ್ಬಿಟ್ಟಿದ್ರು. ಈ ಕಡೆ ಅದ್ದೂರಿಯಾಗಿ ಮಗಳು ಮದ್ವೆನೂ ಮಾಡಿದ್ರು. ಎಲ್ಲ ಅದರಲ್ಲೂ ಬೇರೆ ಸಾಲ, ಮೈ ತುಂಬ ಸಾಲ ಬೇರೆ ಆಗಿತ್ತು. ಎಲ್ಲ ಒಂಥರ ಬಂದರೆ ಗ್ರಾಚಾರಗಳು ಬಂದುಬಿಟ್ರೆ ಹಾಕಿ ಹಾಕ್ಬಿಡುತ್ತೆ ಅನ್ನೋದಕ್ಕೆ ಅದೊಂದು ಕ್ಲಾಸಿಕ್ ಎಕ್ಸಾಂಪಲ್. ಇವತ್ತು ದರ್ಶನ್ ಕೇಸಲ್ಲಿ ನೀವು ಫರ್ಗೆಟ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಅವರ ಸ್ಟಾರ್ಡಮ್ ಆಗಲಿ ಇನ್ನೊಂದಾಗಲಿ ಏನಿಲ್ಲ. ಈಗ ನಡೆದಿರೋಂಥದ್ದು ಒಂದು ಚಿಕ್ಕ ಒಂದು ಘಟನೆ. ಹೊಡೆದಿದ್ದಾರೆ, ಆಯತ ಪೇಟ್ ಬಿತ್ತು, ಹೋದ ಅವನು. ಅದನ್ನು ಮುಚ್ಚೋದಕ್ಕೆ ಇನ್ನೇನೋ ಮಾಡೋಕ್ಕೆ ಹೋದರು, ಎಲ್ಲರೂ ಬಂದು ತಗಲಾಕೊಂಡ್ರು. ಒಬ್ಬರೇ ಸಿಗಾಕೊಂಡಿಲ್ಲ, 20 ಜನ ತೆಗೆದುಕೊಂಡಿದ್ದಾರೆ. ಇನ್ನು ಇವೆಲ್ಲ ಈ ಚರ್ವಣ ಆಗಿರೋಂಥ ಸುದ್ದಿಯ ಹಿನ್ನೆಲೆಯಲ್ಲಿ ಹೇಗೆ ಬಿಡುಗಡೆ ಆಗ್ತಾರೋ ಯಾರಿಗೂ ಗೊತ್ತಿಲ್ಲ. ಮೇ ಬಿ ಶಿಕ್ಷೆ ಆಗೋದು ಬಹುತೇಕ ಖಚಿತ. ಇಟ್ ಡಿಪೆಂಡ್ಸ್ ಆನ್ ದ ಲಾಯರ್ಸ್. ಅವ್ರು ಯಾವ ರೀತಿ ಅದನ್ನು ಇಂಟರ್ಪ್ರಿಟ್ ಮಾಡ್ತಾರೆ. ನೋಡಿ, ಸತ್ಯ ಆಗಿರಬೇಕು ಅಂತ ಏನಿಲ್ಲ, ಸುಳ್ಳು ಅಂತಲೂ ಅಲ್ಲ. ಆ ವಿಷಯನ, ಆ ವಸ್ತುಸ್ಥಿತಿಯನ್ನು ಹೇಗೆ ಇಂಟರ್ಪ್ರಿಟ್ ಮಾಡ್ತಾರೆ ಅದು ಲಾಯರ್ನ ಬುದ್ಧಿವಂತಿಕೆ ಮೇಲೆ ಸೇರಿರುತ್ತೆ. ಇವನು ಇರಲಿಕ್ಕಿಲ್ಲ, ದರ್ಶನ್ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಅಲ್ಲಿದ್ದಿರ್ಬೋದು. ಆದರೆ ಕೊಲೆ ನಡೆದಾಗ ಅವನಿರಲಿಲ್ಲ, ಕೊಲೆ ಮಾಡುವಂತ ಏನು ಹೇಳೋಗಿರಲಿಲ್ಲ ಅನ್ನೋಂಥ ರೀತಿಯಲ್ಲಿ ಅವ್ರ ವಾದ ಸರಣಿನ ತಂದರೆ ಮೇ ಬಿ ಬಿಡುಗಡೆ ಆಗ್ಬೋದು. ಗೊತ್ತಿಲ್ಲ ಅದು ಹೇಗಾಗತ್ತೆ ಅಂತ. ಎಲ್ಲ ಮಾಡಿದ್ದಾರೆ. ಈ ಎಲ್ಲ ಸಾಧ್ಯತೆಗಳನ್ನು ಯೋಚನೆ ಮಾಡಿಕೊಂಡು ಹೀಗೆ ಬಂದರೆ ಹೇಗೆ, ಹಾಗೆ ಬಂದರೆ ಹೇಗೆ, ಅವ್ರು ಯಾವುದರಲ್ಲಿ ಅವರು ಡಿಫೆನ್ಸ್ ತೊಗೋಬೋದು ಅಂತ ಹೇಳಿ ಅದೆಲ್ಲ ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಿ ಆತ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇವರ ಮಗಳ ಪರಿಸ್ಥಿತಿ ಏನಾಯಿತು? ಪೊಲೀಸ್ ಅವರು ಜೈಲ್ಗೆ ಪಾಪ ಅವರು ಇದ್ದೂ ವಿಧವೆಯಾಗಿಯೇ ಜೀವನ ಮಾಡೋ ಅಂಥ ಪರಿಸ್ಥಿತಿ ಬಂತು. ಮತ್ತೆ ರಿಟರ್ನ್ ಇಲ್ಲ, ಬೇರೆ ರೀಮ್ಯಾರೇಜು ಆಗಲಿಲ್ಲ. ಮತ್ತು ಯಾವುದೋ ಒಂದು ಕೆಲಸ ಸಿಗೋಣ ಅಂದರೆ ಅಷ್ಟೊಂದು ಓದಿರಲಿಲ್ಲ. ಹೀಗಾಗಿ ಮನೆಯಲ್ಲೇ ಇದ್ಕೊಂಡು ಯಾರೋ ಮಾಡಿದ ತಪ್ಪಿಗೆ ಯಾರೋ ಅನುಭವಿಸೋದು ಅಂತಾರಲ್ಲ, ಇಡೀ ಸಂಸಾರ ಎಲ್ಲ ಇದಾಗೋಗ್ಬಿಡ್ತು, ಅಯೋಮಯ ಆಗೋಗ್ಬಿಡ್ತು ನಮ್ಮ ಪೊಲೀಸ್ ಅಧಿಕಾರಿಯ ಇದು. ಮತ್ತೆ ನೋಡಿದ್ರೆ ನಾವೆಲ್ಲ ಎಷ್ಟು ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದಾನೆ, ಒಳ್ಳೆ ಅಳಿಯನ್ನೇ ಹಿಡ್ದಿದ್ಯಾ ಅಂತ. ನಾನು ಕೂಡ ಅವನ ಹುಡುಗ ನೋಡೋಕ್ಕೂ ತುಂಬ ಚೆನ್ನಾಗಿದ್ದ. ಅವನು ಒಳ್ಳೆ ಹುಡುಗನ ಹಿಡ್ದಿದ್ಯಾ ಬಡೆಯ ಅಂತ ಹೇಳ್ಬಿಟ್ಟು ಬಂದು ವಿಶ್ ಮಾಡಿದ್ದು. ನಮ್ಮ ಯಾರ ವಿಶ್ವ ಅಲ್ಲಿ ಪ್ರಯೋಜನಕ್ಕೆ ಬರಲಿಲ್ಲ. ನೋಡಿ, ಒಂದು ರೀತಿ ಫ್ಯಾಮಿಲಿನ ಅನುಮಾನ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಬಂತು ಅಂದಾಗ ಏನೆಲ್ಲ ಆಗುತ್ತೆ. ಇಲ್ಲ, ಆತನಿಗೆ ಆ ಥರ ಕೇಸ್ಗಳು ನೀವು ಹ್ಯಾಂಡಲ್ ಮಾಡಿರೋದು ಯಾವುದಿದೆ? ತುಂಬ ಇದೆ. ಈಗ ನೋಡಿ, ಇವರೆಲ್ಲ ಈ ಆತ್ಮಹತ್ಯೆ ಮಾಡ್ಕೊಳ್ಳೋರೆಲ್ಲ ಒಂದೇ ಸರಿ ಮಾಡ್ಕೊಳ್ಳಲ್ಲ, ಅನೇಕ ಬಾರಿ ಟ್ರೈ ಮಾಡಿರ್ತಾರೆ. ಸಾಯೋಕ್ಕೂ ಇಷ್ಟ ಇಲ್ಲ, ಸಾಯಬೇಕು, ಹೀಗೆ ಮಾಡಿಕೊಂಡು ಯಾವುದೇ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂದರೆ ಫಸ್ಟ್ ಟೈಮ್ ಮಾಡ್ಕೊಂಡಿರೋದು ಭಾಳ ಅಪರೂಪ. ಇನ್ನೇನು ಗಿಣ್ಣು ಹಾಕೊಂಡಾಗ ಹೊಟ್ಟೋಗ್ಬಿಡ್ತಾರೆ, ಅದರಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ. ಈ ವಿಷ ಕುಡಿಯೋದು ಇನ್ನೊಂದ್ರಲ್ಲ ಮಾಡೋಕ್ಕೆ ಹೋದಾಗ ವಾಪಸ್ ಆಮೇಲೆ ಕೆರೆಗೆ ಬೀಳ್ತೀನಿ ಅಂತ KRS ತನಕ ಹೋಗಿ ವಾಪಸ್ ಬಂದಿರೋರು ಇದ್ದಾರೆ. ಬೇಕಾದಷ್ಟಾಗಿದೆ ಆ ಥರ. ಒಂದು ಹುಡುಗಿ SLC ಫೇಲ್ ಆಗಿಬಿಟ್ಟಿರುತ್ತೆ, SLC PUC ಬಂದಾದ್ಮೇಲೆ
ಎಲ್ಲಿ ಸರ್, ಎಲ್ಲಿ ಇನ್ಸಿಡೆಂಟ್? ಇಲ್ಲ ಸರಸ್ವತಿಪುರಮಲ್ಲಿ ಅವಳೇನು ಮಾಡ್ತಾಳೆ, ಇಲ್ಲ ನಾನು KRS ಬಿ ಸತ್ತೋಗ್ಬಿಡ್ತೀನಿ ಅಂಥೇಳಿ ಬಸ್ ಹಿಡ್ಕೊಂಡು ಬರ್ತಾಳೆ. ಸರಸ್ವತಿಪುರಮಿಂದ ಒಂದು ಬಸ್ ಹತ್ತಿ ಸಿಟಿ ಬಸ್ಸು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಗಾಂಧಿ ಸ್ಕ್ವೇರಲ್ಲಿ ಆವಾಗ KRSಗೆ ಹೋಗೋ ಬಸ್ಗಳಿರುತ್ತೆ. ಅದನ್ನು ಹಿಡಿದು ಅವಳು KRS ತಲುಪೋದ್ರೊಳಗೆ ಸಾಯಂಕಾಲ ಆಗಿರುತ್ತೆ. ಸೊ ಇವಳು ಹೊರಟಾಗ ಏನು ಮನಸ್ಥಿತಿ ಇರುತ್ತೋ ಹೋಗೋದ್ರೊಳಗೆ ಅದು ಡೈಲ್ಯೂಟ್ ಆಗಿಬಿಟ್ಟಿರುತ್ತೆ. ಯಾಕೆ ಸಾಯಬೇಕು ಅನ್ನೋ ಪ್ರಶ್ನೆ ಬಂದುಬಿಟ್ಟಿರುತ್ತೆ. ಅಲ್ಲಿ ಹೋಗಿದೆ, ಅವಳು ಒಬ್ಬಳೇ ಕಲ್ಲು ಬೆಂಚಿನ ಮೇಲೆ ಕೂತಿರ್ತಾಳೆ. ಯಾರೋ ಪೊಲೀಸ್ನವ್ರು ನೋಡಿ ಎಲ್ಲ ವಿಚಾರಿಸ್ಬಿಟ್ಟು ನಾನು ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾಯಿದ್ದೆ. ಫೋನ್ ಮಾಡಿದ್ರು ಹೀಗಾಗಿದೆ ಅಂತ. ಅಷ್ಟೊತ್ತಿಗಾಗಲೇ ಅವ್ರ ಮನೆಯವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ರು, ನಮ್ಮ ಹುಡುಗಿ ಎಲ್ಲ ಹೋಗಿದ್ದಾಳೆ ಗೊತ್ತಿಲ್ಲ ಅಂತ. ಆವಾಗ ಕರ್ಕೊಂಬಂದು ಅಂದರೆ ಅದು ದಾಟಿಬಿಟ್ರೆ ಅವರು ಬಚಾವಾಗ್ತಾರೆ. ಆಮೇಲೆ ಆ ಮೂಮೆಂಟ್ ದಾಟಬೇಕು. ಆವಾಗ ಅವರು ಹೇಳಿದರು, ಸರ್ ಈಗಾಗಲೇ 3-4 ಸರಿ ಇವಳು ಈ ಥರ ಸಣ್ಣ ಪುಟ್ಟದಕ್ಕೆಲ್ಲ ಮಾಡ್ಕೊಳಕ್ಕೆ ಹೋಗ್ತಾಳೆ, ನಮ್ಗೆ ಅವಳನ್ನು ಒಬ್ಬಳಂದೇ ಬಿಡೋಕ್ಕೆ ಹೆದರಿಕೆ, ಮನೇಲಿ ಹೋಗಿದ ತಕ್ಷಣ ಬಾಗ್ಲಾಕೊಂಡ್ಬಿಡೋದು, ಚಿಲ್ಕಾಕೊಂಡು ಕೂತ್ಕೊಂಡ್ಬಿಡೋದು, ನಮ್ಗೆ ಏನಾಗುತ್ತೋ ಅನ್ನೋ ಭಯ ಇದೆ ಅಂಥೇಳಿ. ಸದ್ಯ ಹೀಗಾಗ್ತವೆ ತುಂಬ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.